ಈ ಬೆಟ್ಟ ಗುಡ್ಡ ಹತ್ರ ಹೋಗ್ಬೇಕು ವಾಲ್ಪಾರೆಗೆ. ತಿರುವುಗಳು 40. ಇಲ್ಲಿ ಜೇನುತುಪ್ಪ ಮಾರ್ತೀವಿ. ಹೆಂಗಿದೆ ಅಂದರೆ ಫಾಲ್ಸು ಈ ಬಂಡೆಗಿಂತ ಜಾಸ್ತಿ ಜನನೇ ಜಾಸ್ತಿ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸುನಿಲ್ ಭೂಮಿಕಾ ವ್ಲಾಗ್ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನಮ್ಮ ಪ್ರಯಾಣ ಬಂದು ವಾಲ್ಪಾರೈ, ತಮಿಳ್ನಾಡಲ್ಲಿ. ಬುಧವಾರ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ದಾಬಸ್ಪೇಟೆಯಿಂದ. ಈಗ ಆಲ್ಮೋಸ್ಟು ಚಾಮರಾಜನಗರ ಮತ್ತು ಅಂದರೆ ನಮ್ಮ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿದ್ದೀವಿ. ನೋಡಿ, ನೆಕ್ಸ್ಟು ತಮಿಳ್ನಾಡು ಬಾರ್ಡ್ರು. ನಾವು ಈ ಪಾಸ್ ತೊಗೊಂಡಿದ್ದೀವಿ. ಆ ಪಾಸು ತೋರಿಸಿ ತಮಿಳ್ನಾಡಿಗೆ ಎಂಟ್ರಿ ಆಗ್ತಾ ಹೋಗ್ತೀವಿ. ನೋಡಬೇಕು, ಸ್ವಲ್ಪ ದೂರ ಇದೆ. ತಿಂಡಿ ಲೈಟಾಗಿ ತಿಂಡಿ ಮಾಡ್ಕೊಂಡಿದ್ದೀವಿ, ಆಗಲೇ ಆಯಿತು. ಪ್ಲ್ಯಾನ್ ಎಲ್ಲೆಲ್ಗೋ ಹೋಗಿ ಎಲ್ಲೆಲ್ಗೋ ಚೇಂಜ್ ಆಗಿ ಲಾಸ್ಟಿಗೆ ವಾಲ್ಪಾರೈಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮುನ್ನಾರ್ ಇರುತ್ತೆ. ಸೊ ಓಕೆ, ನೋಡ್ತಾ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಹೇಗಿರುತ್ತೆ ಅಂತ. ರೋಡ್ ಸ್ವಲ್ಪ ಚಿಕ್ಕದಾಗಿದೆ, ಕಂಜೆಸ್ಟೆಡು ನೋಡಿ ಹಿಂಗೆ. ಓಕೆ, ನಾವು ಸ್ಟ್ರೈಟ್ ಅಲ್ಲಿಂದ ಬಂದಿದ್ದು. ನೆಕ್ಸ್ಟು ಪಾಲಚಿಯಿಂದ ವಾರಪಲ್ಲೈ. ಇಲ್ಲಿ ಯಾವುದೋ ಆಲಿಯಾ ಡ್ಯಾಮ್ ಅಂತಿದೆ ನೋಡಿ, ಫುಲ್ ಇದೆ ಡ್ಯಾಮ್. ಬಿಸಿಲು ಮಾತ್ರ ಸರಿಯಾಗಿದೆ. ಮಳೆ ಇರುತ್ತೆ ಅನ್ಕೊ ಬಂದರೆ ಫುಲ್ಲು ಬಿಸಿಲಿದೆ. ಸೊ ಓಕೆ, ನಾವಿನ್ನು ವಾಲ್ಪಾರೈಗೆ ಹೋಗ್ಬೇಕು. ವಾಲ್ಪಾರೈ ಎಲ್ಲಿರೋದು ಗೊತ್ತಾ? ಇಲ್ಲಿದೆಯಲ್ಲ ಈ ಬೆಟ್ಟಗುಡ್ಡ ಹತ್ರ ಹೋಗ್ಬೇಕು ವಾಲ್ಪಾರೈಗೆ. ತುಂಬ ಟೈಮ್ ತೊಗೊಳುತ್ತೆ. ನಾವು ಇವತ್ತು ಹೋಗಲ್ಲ, ನಾಳೆ ಬೆಳಿಗ್ಗೆ ಹೋಗ್ತೀವಿ. ಇವತ್ತು ಇಲ್ಲಿ ಸ್ಟೇ ಆಗಿ ಮಂಕಿ ಫಾಲ್ಸ್ ಅಂತ ಇತ್ತು, ಮಂಕಿ ಫಾಲ್ಸ್ ನೋಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಮಂಕಿ ಫಾಲ್ಸ್ ನೋಡೋಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಪಾರ್ಕ್ ಇದೆ, ಮಕ್ಕಳದ್ದು ಆಟ ಆಡೋದು ಪಾರ್ಕು, ಅಲ್ಲೆಲ್ಲ ಅಲ್ಲಿ. ಓಕೆ, ಸೊ ಇದು ಫುಲ್ ಡ್ಯಾಮು. ಸೊ ಜಸ್ಟ್ 30 ರೂಪೀಸ್ ಟಿಕೆಟು, ಅಂದರೆ 5 ರೂಪಾಯಿ ಅಷ್ಟೇ ಟಿಕೆಟು. ಆದರೆ 20 ರೂಪಾಯಿ ಮೊಬೈಲ್ ವಿಡಿಯೋ ರೆಕಾರ್ಡಿಂಗ್ ಏನೋ ಮಾಡ್ತಾರೆ ಅಂತ 20 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ತೊಗೊಂಡಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನಾವು ಇವಾಗ ನೆಕ್ಸ್ಟ್ ಇಲ್ಲಿಂದ ಏನು ಮಾಡ್ತೀರಾ, ಡೈರೆಕ್ಟು ರೂಮ್ಗೆ ಹೋಗ್ತಿರೋದೆ. ಏನೂ ಇಲ್ಲ ಈಗ ಇಲ್ಲಿ ನೋಡುವಂಥದ್ದು. ವಾಲ್ಪಾರೈಗೆ ಹೋಗಬೇಕು. ಅಲ್ಲೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ತುಂಬ ಟೀ ಎಸ್ಟೇಟು ಎಲ್ಲ ಬೇರೆ ಬೇರೆ ಥರ ಇರುತ್ತೆ, ನೋಡ್ತಾ ಹೋಗ್ಬೇಕಲ್ಲಿ. ಇಲ್ಲಿ ಆಯಿತಾ, ಲೆಟ್ಸ್ ಮೂವ್ ಆನ್ ಟು ಅವರ್ ಸ್ಟೇ. ಆಯಿತಾ, ಬಿಸಿಲು, ಬಾಯ್. ರೂಮ್ ಚೆಕ್ಔಟ್ ಮಾಡಿಕೊಂಡು ಡೈರೆಕ್ಟಾಗಿ ಈಗ ವಾಲ್ಪಾರೈಗೆ ಹೋಗ್ತಿದ್ದೀವಿ. ಸೊ 40 ಏರ್ಪಿನ್ನು ಅಂದರೆ ತಿರುವುಗಳು 40. ಈಗ 29 ತಿರುವಾಗಿದೆ, ಇನ್ನು 11 ಇದ್ದಾವೆ. ಸಿಕ್ಕಾಪಟ್ಟೆ ಟಫ್ ಇದೆ ರೋಡು, ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕಾಯ್ತಾ. ಸೊ ಅಲ್ಲಾದಮೇಲೆ ಆಲ್ಮೋಸ್ಟ್ ನಾವು ವಾಲ್ಪಾರೈಗೆ ರೀಚ್ ಆಗ್ತಾಯಿದ್ದೀವಿ. ಇನ್ಮೇಲೆ ಸ್ವಲ್ಪ ಟೀ ಎಸ್ಟೇಟು ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಗ್ರೀನರಿ ಆಗಿದೆ, ಮಳೆ ಕಮ್ಮಿ ಇದೆ, ಅಂಥ ಮಳೆ ಏನಿಲ್ಲ. ಸೊ ನೋಡಿ, ಇಲ್ಲಿ ಎಲ್ಲ ಟೀ ಎಸ್ಟೇಟ್. ಸ್ಮೋನ್ ಇನ್ನು ಐ ಥಿಂಕ್ ಒಂದು 10 to 12 ಕಿಲೋಮೀಟರ್ಸ್, ಐ ಥಿಂಕ್ ಇನ್ನೂ ಇಲ್ಲ, ಒಂದು 20 ಕಿಲೋಮೀಟರ್ ಹತ್ರ ಹೋಗಬೇಕು ವಾಲ್ಪಾರೈಗೆ. ಅಲ್ಲಿ ವೆದರ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಬಿಸಿಲಿದೆ ಸ್ವಲ್ಪ. ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ರಿಯಾಲಿಟಿ ಇದೆ ಇದು ಅಷ್ಟೇ. ಎಕ್ಸ್ಪೆಕ್ಟೇಷನ್ ಏನು ಅಂದ್ಕೊಂಡು ಹೋಗಿದ್ದು ಬಂದಿದ್ವೋ ಅದಿಲ್ಲ ಇದು. ಓಕೆ, ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋ ಥರ ಆಗುತ್ತೆ ನೋಡಿ. ಚೆನ್ನಾಗಿದೆ ಒಟ್ಟಿನಲ್ಲಿ. ಮಾಮೂಲಿ ನಮ್ಮ ಕಡೆ ಚಿಕ್ಕಮಂಗ್ಳೂರು, ಕೂರ್ಗ್ ಸೈಡೆಲ್ಲ ಇದ್ದಂಗೆ. ಓಕೆ, ವಿಲ್ ಮೀಟ್ ನೆಕ್ಸ್ಟ್. ಬಾಯ್. ಸೊ ಈ ಜಾಗ ಬಂದು ವಾಟ್ರ್ ಫಾಲ್ ಅನ್ನೋ ಒಂದು ಹೆಸರು, ಊರ ಹೆಸರು. ವಾಲ್ಪಾರೈ ನಿಯರ್ ಇದೆ. ನಾನು ಅಲ್ಲೇ ತೋರಿಸಿದ್ನಲ್ಲ, ವಾಲ್ಪಾರೈ ಎಂಟ್ರಿ ಆಗ್ತಿದ್ದಂಗೆ ನೀನು ಟೀ ಎಸ್ಟೇಟ್ ಇದೆಲ್ಲ ಅಂತ ಹೇಳಿದ್ನಲ್ಲ, ಫುಲ್ ಟೀ ಎಸ್ಟೇಟು. ವೆದರ್ ಪರವಾಗಿಲ್ಲ ಇವಾಗ. ಇಲ್ಲಿ ಹೋಗ್ತಾ ನೋಡಬೇಕು ವಾಲ್ಪಾರೈಲಿ ಯಾವ ಥರ ಆಗುತ್ತೆ ಅಂತ. ಎಲ್ಲ ಫೋಟೋಗೆ ನಿಂತ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ಈಗ ತಣ್ಣಗೆ ಗಾಳಿ ಬೀಸ್ತೈತೆ. ಓಕೆ, ಇನ್ನೂ ಮೇ ಬಿ ಇದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಪೂರ ಹೋಗ್ತಾ ಸೊ ವಿಲ್ ಸಿ. ಓಕೆ, ನೋಡೋಣ. ನನ್ನ ಮಗ ಶೂ ಹಾಕೊಳ್ಳಲ್ಲ ಅಂತಿದ್ದಾನಂತೆ, ಪುನಃ ಶೂ ಹಾಕೋಬೇಕಾ? ಓಕೆ,
ಇಲ್ಲಿ ಜೇನುತುಪ್ಪ ಮಾರ್ತೀವಿ, ಒರಿಜಿನಲ್ ತಗೊಳ್ಳಿ ಅಂತ ಹಿಂಸೆ ಮಾಡ್ತಿರೋ ನೋಡೋಣ. ओरिजिनल नहीं मिस है ना पानी में बस 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 डुप्लीकेट है ना मिस है ना पानी पी देख सर तन्नी कुर्ची ಬಂಗ ತನ್ನಿನ ಇನ್ನು ಪೀರ್ಕ ಕೊಡೋದು ಇದನ್ನ ಕುಡಿರಿ ಅಂತ ಹೇಳ್ತಿದ್ದಾರೆ. ಕುಡಿಕರ ಒಳ್ಳೆದ ಸರ್. ಇವನು ಒರಿಜಿನಲ್ ಅಂತ ಹೇಳ್ತಿದ್ದಾನೆ. 600 ರೂಪಾಯಿ ಕೆಜಿ ಹೇಳ್ತಿದ್ದಾನೆ ಲೀಟ್ರು. ಒಂದು ನಿಮಿಷ ತಡೀರಿ ನೋಡೋಣ. ಇಲ್ಲಿಂದ ಇವಾಗ ಹೊರಡ್ತಾ ಇರೋದೆ ನಾವು. ಲಾಕ್ ಆಗಿದೆ ಕಾರು. ನೆಕ್ಸ್ಟ್ ಈಗ ವಾಲ್ಪಾರೆಗೆ ಡ್ರೈವಿಂಗ್. ಚಲೋ ಬಾಯ್ ಬಾಯ್. ಚಿನ್ನ ಕುರಿ ಎಂಥದೋ ಫಾಲ್ಸ್ ಇದು ಆ್ಯಕ್ಚುಲಿ. ಎಷ್ಟು ಅಂತಂದರೆ ಮೋರ್ ದೆನ್ 20 ಕಿಲೋಮೀಟರ್ಸ್ ಎಲ್ಲಿಂದ ವಾಳ್ಪಾರೆಯಿಂದ ಬಂದಿರೋದು. ಎಷ್ಟು ಇನ್ಸೈಡ್ ಬಂದಿದ್ದೀವಿ ಅಂತಂದರೆ ಬರ್ತಾ ಬರ್ತಾ ಸ್ವಲ್ಪ ದೂರದಲ್ಲಿ ಭಯನೇ ಆಗೋಯ್ತು. ಯಾಕೆ ಅಂತಂದರೆ ಯಾರೂ ಬರ್ತಾ ಇರಲಿಲ್ಲ ಜೊತೆಲಿ. ಆಮೇಲೆ ಸಿಕ್ಕಾಪಟ್ಟೆ ಪಾರ್ಕಿಂಗ್ ಜಾಸ್ತಿ ಜನ ಇದ್ದಿದ್ದನ್ನ ನೋಡಿಬಿಟ್ಟು ಓಕೆ ಅಂತ ಕೂಲ್ ಆಯಿತು. ಎಷ್ಟು ಜನ ಇದ್ದಾರೆ ಅಂತ ನೋಡಿ, ಸಿಕ್ಕಾಪಟ್ಟೆ. ಆಮೇಲೆ ಪಾರ್ಕಿಂಗಿಂದ ನಾವು ಆಲ್ಮೋಸ್ಟು ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ನಡ್ಕೊಂಬರ್ಬೇಕು. ವಾಟರ್ಫಾಲ್ ಹೆಂಗಿದೆ ಅಂತ ಗೊತ್ತಿಲ್ಲ. ಸೊ ದ ಕ್ಲೈಮೇಟ್ ಈಸ್ ವೆರಿ ಗುಡ್. ನಾವು ನೋಡ್ತೀರಲ್ಲ, ಎಲ್ಲ ಮಳೆ ಬರೋ ಥರ ಆಗಿದೆ ಕ್ಲೈಮೇಟ್. ಬಟ್ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ. ಬಟ್ ಆದರೆ ಬರ್ಬೇಕಾದ್ರಂತೂ ಸಿಕ್ಕಾಪಟ್ಟೆ ಭಯ ಅನಿಸ್ತು. ಯಾರೂ ಇರಲಿಲ್ಲ. ಇದ್ದಿದ್ದು ನಾವು ಒಂದೇ ಕಾರ್, ನಮ್ಮ ಕಾರ್ ಅಷ್ಟೇ ಇದ್ದಿದ್ದು. ನಾವು ಹತ್ರಲ್ಲಿ ಇರೋದೇ ನಮ್ಮ 3 ಜನ. ಸೊ ಪುನಃ ಓಕೆ. ಸೊ ವಾಟರ್ಫಾಲ್ ತೋರಿಸ್ತೀನಿ, ಅಲ್ಲಿ ತೋರಿಸ್ತೀನಿ ವಾಟರ್ಫಾಲ್ ಹೆಂಗಿರುತ್ತೆ ಅಂತ. ಓಕೆ, ಹೆಂಗಿದೆ ಅಂದರೆ ಫಾಲ್ಸು, ಯಪ್ಪ ಇಂಥ ಫಾಲ್ಸ್ ನಿಜವಾಗ್ಲೂ ನೋಡಿರಲಿಲ್ಲ ಅಂತ ಅನಿಸುತ್ತೆ. ಆ ಮಟ್ಟಿಗಿದೆ ಫಾಲ್ಸು. ನೋಡ್ತೀರಾ? ನೋಡಿ ಫಾಲ್ಸ್. ಓ ಜೀನಾ ಆಟ ಆಡ್ಬೇಕಂತ ಈಗ. ಎಕ್ಸ್ಪೆಕ್ಟೆಡ್ ಆ್ಯಂಡ್ ರಿಯಾಲಿಟಿ ಇಸ್ ವೆರಿ ಫಾಸ್ಟ್. ಇನ್ನು ನೋಡ್ಬೇಕು ಹತ್ತಿರದಲ್ಲಿ. ನೋಡ್ತೀರಾ ಫಾಲ್ಸು? ಅಲ್ಲಿಂದ ಹೇಳಿದ್ನಲ್ಲ ಫಾಲ್ಸ್ ಹೆಂಗಿತ್ತು ಅಂತಂದ್ಬಿಟ್ಟು. ಫಾಲ್ಸ್ ಯಪ್ಪ, ಇದಕ್ಕೆ 100 ಜನ ಇದ್ದಾರೆ. ಫಾಲ್ಸು ನೀರು ಸಿಕ್ಕಾಪಟ್ಟೆ ತಣ್ಣಗಿದ್ದಾವೆ. ಏನು ಮಾಡೋಕ್ಕಲ್ಲ. ಇಲ್ಲಿ ಬಂಡೆಗಿಂತ ಜಾಸ್ತಿ ಜನನೇ ಜಾಸ್ತಿ ಇದ್ದಾರೆ. ಇಲ್ಲಿದೆ ಫಾಲ್ಸು, ಅವಳೇ ತೋರಿಸಿದ್ನಲ್ಲ ಫಾಲ್ಸು. ಅದೇ ಫಾಲ್ಸು. ಜಿಯೋನಾ? ಜಿಯೋ ಹೆಂಗೈತಪ್ಪ ನಮ್ಮನ? ಕೋಲ್ಡಾ? ಫುಲ್ಲು ಕೋಲ್ಡಲ್ಲ? ಫುಲ್ ಕೋಲ್ಡ್ ಇದೆ. ಇನ್ನೇನಿಲ್ಲ, ನೆಕ್ಸ್ಟ್ ಅದು ಯಾವುದೋ ವ್ಯೂ ಪಾಯಿಂಟ್ ಇದೆ, ಅದು ನೋಡಿಕೊಂಡು ಮುಖ ಹೋಗೋದಷ್ಟೇ. ಬಾಯ್. ವಾಲ್ಪಾರೆ ಜಾಗದಲ್ಲೇ ಇರೋದು ಇವಾಗ. ಅಂದರೆ ಒಳ್ಳೆ ನೇಚರು. ಅಲ್ಲೆಲ್ಲೋ ಹೋಗಿದ್ದಂತೂ ವೇಸ್ಟ್ ಆಗಿಬಿಟ್ಟಿತ್ತು ಮಾತ್ರ ನಿಜವಾಗ್ಲೂ ನಾನು. ಬಟ್ ಈ ವೆದರ್ ಮಾತ್ರ ಸೂಪರಾಗಿದೆ ನೋಡಿ. ಸಖತ್ತಲ್ಲ? ಹಾಂ, ಸೂಪರಾಗಿದೆ. ವೆದರ್ ಚೆನ್ನಾಗಿದೆ, ಚಿಲ್ಲಾಗಿದೆ. ತುಂಬ ಮಳೆನೂ ಇಲ್ಲ, ತುಂಬ ಚಳಿನೂ ಇಲ್ಲ. ಆರಾಮ್ಸೆ ನೋಡಿ ಹೆಂಗಿದೆ. ಓಕೆ, ನಾವು ವಾಲ್ಪಾರೆ ಮುಗಿಸ್ಕೊಂಡು ಹೋಗಿದ್ದು ನೆಕ್ಸ್ಟು ಮುನ್ನಾರ್ಗೆ ಒಂದು 150 ಕಿಲೋಮೀಟ್ರ್ ಆಗುತ್ತೆ ಫುಲ್ಲು ಇಲ್ಲಿ ಸ್ಟೇಷನ್. ಮತ್ತು ಅದೇ ರೂಟಲ್ಲಿ ಬರಬೇಕಾಗುತ್ತೆ. ಪೊಲಾಚಿಗೆ ಬಂದು ಹೋಗಬೇಕಾಗುತ್ತೆ. ಸ್ವಲ್ಪ 150 ಕಿಲೋಮೀಟ್ರ್ ಆಗಿ ಒಂದು 3-4 ಅವರ್ ಮೇಲೆ ಆಗುತ್ತೆ. ಸೊ ಅಲ್ಲಿ ಮುನ್ನಾರು ಇಲ್ಲಿ ಸ್ಟೇಷನ್ ಮುಗಿಸ್ಕೊಂಡೇ ಹೋಗಬೇಕು. ಅಲ್ಲಿ ಹೋಗಿದ್ದು ಫಸ್ಟು ಎರ್ನಾಕುಲಮ್ ಅನ್ನೋ ಒಂದು ಪಾರ್ಕಿಗೆ ಹೋಗಿದ್ದು. ಚೆನ್ನಾಗಿತ್ತು. ಅಲ್ಲಿ ತುಂಬ ಟೈಮ್ ಕಾಯಬೇಕಾಗಿತ್ತು. ನೆಕ್ಸ್ಟ್ ವೀಡಿಯೋ ಅದನ್ನೇ ಹಾಕಿದ್ದೀನಿ. ಒಂದು ಅರ್ಧ ಗಂಟೆ ಮೇಲೆ ಕಾದಿದ್ದಾಯಿತು ಬಸ್ಗಳಿಗೆ ಅಲ್ಲಿ. ಸೊ ನೆಕ್ಸ್ಟ್ ವೀಡಿಯೋ ಅದೇ ಇರೋದು.
ಯಾವುದಿದೆ ಎರುಪಲಂ ನ್ಯಾಷನಲ್ ಪಾರ್ಕ್. ಎಷ್ಟು ಜನ ಇದ್ದಾರೆ ಅಂದರೆ ಎಲ್ಲರೂ ಅಲ್ಲಿಗೆ ಹೋಗೋಕ್ಕೆ ಅಂತ ಕ್ಯೂ ನಿಂತಿರೋದು. ಒಂದು ಸಲ 30-32 ಜನ ಹೋಗ್ತಾರೆ ಬಸ್ಸಲ್ಲಿ. ಅಷ್ಟು ಜನನಷ್ಟೇ ಬಿಡೋದು. ಕ್ಯೂ ನಿಂತಿರ್ತಾರೆ. ಇವಾಗ ಬಸ್ಗೆ ಇನ್ನಾಗಿದ್ವಿ. ಬಸ್ ಇನ್ನಾಗಿ ಒಳಗಡೆಯಿಂದ ಹೋಗ್ತಾ ಇದ್ವಿ. 31 ಜನ ಅಷ್ಟೇ ಒಂದು ಬಸ್ಸಲ್ಲಿ. 15 to 30 ಮಿನಿಟ್ಸು ಕರ್ಕೊಂಡೋಗಿ ಬರ್ತಾರಂತೆ. ತಿಳಿಸಿ ಏನೇನಿರುತ್ತೆ ಅಂತ ನೋಡಬೇಕು. ಎಲ್ಲ ಏನು ಗ್ಯಾರೇಜ್ ಅನಿಸುತ್ತೆ ಗಾಡಿಗಳ್ದು. ಗೌರ್ಮೆಂಟ್ ಇದೆಲ್ಲ, ಫುಲ್ ಗೌರ್ಮೆಂಟ್ ನೋಡ್ಕೊತಿರೋದು. ಎಲ್ಲ ಆರ್ಮಿಯವರು ಸಪೋರ್ಟ್ ಇರೋದು ನೋಡಿ. ಇದು ನಾವಿರುವಂಥ ಸ್ಟೇ ಇವತ್ತು ಮುನ್ನಾರಲ್ಲಿ. ನೈಟೇ ಬಂದು ಸ್ಟೇ ಅದು, ಬಟ್ ನೈಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬೆಳಿಗ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು. ಫುಲ್ ಫಾಗ್ ಆಗಿಬಿಟ್ಟಿದೆ. ಇದಷ್ಟೇ, ಬಟ್ ಚೆನ್ನಾಗಿದೆ ಒಳಗಡೆ ಎಲ್ಲ ಇಂಟೀರಿಯರ್. ನೋಡಿ ಈ ಸರಿ ಇರ್ತಾರೆ. ಸುಮಾರು ಮನೆಗಳಿದೆ ಒಳಗಡೆ ಎಲ್ಲ. ಇದೆ ನಾವಿದ್ದಿದ್ದು ಚೆನ್ನಾಗಿದೆ. ಇದು ಕೆಳಗಡೆ ಇಲ್ಲೂ 3 ರೂಮ್ ಇದ್ದಾವೆ. ಮೇಲ್ಗಡೆ ಹೊರ ಟೆರೆಸ್ ಇದೆ. ಚೆನ್ನಾಗಿದೆ. ಸೊ ನಾವು ಇವಾಗ ಬಿಡ್ತಾ ಇದ್ದೀವಿ. ಡಬಲ್ ಟೆಕ್ಕರ್ ಬಸ್ ಕತ್ಕೋಬೇಕು. ಅಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ ನಾವು ಆಗಲೇ. ಅದಕ್ಕೆ ಹೋಗಿ 1-2 ಅವರ್ 3 ಅವರ್ ತೋರಿಸ್ತಾರೆ. ಆಮೇಲೆ ರಿಟರ್ನ್ ಬೆಂಗಳೂರಿಗೆ ಓಡ್ತಾ ಇರೋದೆ. ನೋಡಿ ಇದೆಲ್ಲ ಫುಲ್ ಫಾಗು. ಡಬಲ್ ಬಸ್ ಇದೆ ನೋಡಿ ಹೆಂಗಿದೆ ಅಂತ. ಸೂಪರ್ ಅಲ್ಲ? ನಾವು ಬರೋ ಮುಂಚೆನೇ ಬುಕ್ ಮಾಡ್ಕೊಂಡಿದ್ದೆ ಇದನ್ನು. ಇದು ಮೇಲ್ಗಡೆ. ಓಕೆ, ನಾವು ಹಿಂಗೆ ಇಳ್ಕೊಂಡು ಹೋಗ್ಬೇಕು ಕೆಳಗಡೆಗೆ. ನಾವು ಮೇಲ್ಗಡೆ ಬುಕ್ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆಗೆ ಬೇರೆ ಕಾಸ್ಟು, ಕೆಳಗಡೆಗೆ ಬೇರೆ ಕಾಸ್ಟು. ನೋಡಿ ಈ ಥರ ಇದೆ ಕೆಳಗಡೆ. ಓಕೆ, ಹೋಟೆಲ್ ಇದೆ. ಡಬಲ್ ಬಸ್ ಈ ಥರ ಇರುತ್ತೆ. ನಾವು ಮೇಲ್ಗಡೆ ಇದ್ದೀವಿ, ಹಿಂಗೆ ಹೋಗ್ಬೇಕು. ಡಬಲ್ ಡೆಕ್ಕರ್. ಸೊ ಫೈನಲಿ ಮುನ್ನಾರಿಂದ ಬೆಂಗಳೂರಿಗೆ ರೀಚ್ ಆಗಿದ್ವಿ. ಬೆಂಗಳೂರಿಗೆ ಸ್ಟಾರ್ಟ್ ಆಯಿತು ಅತ್ತಿಬೆಲೆ ಹತ್ರ. ಆಲ್ಮೋಸ್ಟ್ ಎಷ್ಟು ಟೈಮ್ ತೊಗೊಂಡಿರ್ಬೋದು ಅಂತ ಮಿಸ್ ಮಾಡ್ತೀರಾ. ನಾನು ಹೇಳ್ತೀನಿ ಇಷ್ಟು ಅಂತ. ಆಲ್ಮೋಸ್ಟ್ 11-12 ಅವರ್ನ ತೊಗೊಂಡಿದ್ದೆ. ನಾವು ಒಂದೂವರೆ ಮಧ್ಯೆ ನಾವು ಹೊರಟಾಗ. ಸೊ ಈಗ ಎಕ್ಸಾಕ್ಟ್ಲಿ ಟೈಮ್ ಬಂದು 12:15. ಬೆಂಗಳೂರಲ್ಲಿದ್ದೀವಿ, ನಿಯರ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಸ್ಟಿಲ್ ನಾವು ಇನ್ನೂ 1 ಅವರ್ ಡ್ರೈವ್ ಮಾಡಬೇಕು. ನೋಡಬೇಕು ಇನ್ನು ಸಿಟಿ ಒಳಗಡೆ ಹೋಗೋದಾ, ನೈಸ್ ರೋಡಲ್ಲಿ ಹೋಗೋದಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅಲ್ಲಿಂದ ಹೋಗಿ ಮನೆಗೆ ಹೋಗಿ ಬಾಚ್ಕೊಳ್ಳೋದು. ನೆಕ್ಸ್ಟ್ ನೋಡ್ತೀನಿ ಮನೆಗೆ ಹೋಗೋಷ್ಟು ಎಷ್ಟಾಗುತ್ತೆ ಅಂತ ಮತ್ತೆ ಹೇಳ್ತೀನಿ.